ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇಂದು ಕಲಿಯುವವರ ಬಗ್ಗೆ ಅಂದ್ರೆ ವಿದ್ಯಾರ್ಥಿಗಳು ಹೇಗೆ ಬೆಳೀತಾರೆ, ಹೇಗೆ ಯೋಚಿಸ್ತಾರೆ, ಆಮೇಲೆ ಹೇಗೆ ಕಲಿತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನಮಸ್ಕಾರ. ಇದಕ್ಕಾಗಿ ನಾವು ಮುಖ್ಯವಾಗಿ ಯುಜಿಸಿ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇರೋ ಕೆಲವು ಯೂಟ್ಯೂಬ್ ಉಪನ್ಯಾಸಗಳ ಭಾಗಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ. ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಅಥವಾ ಮನುಷ್ಯನ ಬೆಳವಣಿಗೆ ಬಗ್ಗೆ ಆಸಕ್ತಿ ಇರೋರಿಗೆಲ್ಲ ಈ ವಿಷಯಗಳು ತುಂಬಾನೇ ಮುಖ್ಯ. ನಿಜ. ಕೇವಲ ಪರೀಕ್ಷೆಗೆ ಅಂತಲ್ಲ, ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಳೋಕ್ಕೂ ಇದು ಹೆಲ್ಪ್ ಆಗುತ್ತೆ ಅಲ್ವಾ? ಖಂಡಿತ ಖಂಡಿತ. ಸರಿ, ಹಾಗಾದ್ರೆ ಮೊದಲಿಗೆ ಈ ಬೆಳವಣಿಗೆ ಅಂದ್ರೆ ಗ್ರೋತ್ ಮತ್ತು ವಿಕಾಸ ಅಂದ್ರೆ ಡೆವಲಪ್ಮೆಂಟ್, ಇವೆರಡರ ನಡುವಿನ ವ್ಯತ್ಯಾಸದಿಂದ ಶುರು ಮಾಡೋಣವಾ? ಒಂದೇ ತರ ಕೇಳಿಸ್ತವೆ, ಅದೇ ವ್ಯತ್ಯಾಸ ಇದೆ ಅಲ್ವಾ? ಹೌದು ಹೌದು. ಸಾಮಾನ್ಯವಾಗಿ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಬೆಳವಣಿಗೆ ಅಂದ್ರೆ ಮುಖ್ಯವಾಗಿ ದೈಹಿಕ ಬದಲಾವಣೆಗಳು. ಅಂದ್ರೆ ನಮ್ಮ ಎತ್ತರ, ತೂಕ, ಆಮೇಲೆ ದೇಹದ ಅಂಗಾಂಗಗಳ ಗಾತ್ರ ಹಿಗ್ಗೋದು, ಇದೆಲ್ಲ. ಇದು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ವಯಸ್ಸಿಗೆ ಅಂದ್ರೆ ಹದಿಹರೆಯದ ಕೊನೆಯಲ್ಲಿ ನಿಂತು ಹೋಗುತ್ತೆ. ಓಹ್, ಸರಿ. ಉದಾಹರಣೆಗೆ ಹುಡುಗರ ಧ್ವನಿ ಬದಲಾಗೋದು, ಹುಡುಗಿಯರಿಗೆ ಮುಟ್ಟು ಶುರುವಾಗೋದು, ಇದೆಲ್ಲ ಬೆಳವಣಿಗೆಯ ಭಾಗನ. ಕರೆಕ್ಟ್. ಇದೆಲ್ಲ ಗ್ರೋತ್. ಆದ್ರೆ ವಿಕಾಸ ಅಂದ್ರೆ ಡೆವಲಪ್ಮೆಂಟ್ ಅದಕ್ಕಿಂತ ಬಹಳ ವಿಶಾಲವಾದದ್ದು. ಇದು ಕೇವಲ ದೈಹಿಕ ಅಲ್ಲ. ಹಾಗಾದ್ರೆ ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಬೌದ್ಧಿಕ, ಹೀಗೆ ಎಲ್ಲ ಆಯಾಮಗಳಲ್ಲೂ ಆಗ್ತಾ ಇರೋ ಬದಲಾವಣೆಗಳನ್ನ ಇದು ಒಳಗೊಳ್ಳುತ್ತೆ. ಮತ್ತೆ ಇದು ಜೀವನ ಪರ್ಯಂತ ನಡೀತಾನೆ ಇರುತ್ತೆ. ಓ, ಲೈಫ್ ಲಾಂಗ್ ಪ್ರಾಸೆಸ್. ಹೌದು. ಮುಖ್ಯವಾಗಿ ಬೆಳವಣಿಗೆ ಅನ್ನೋದು ಕ್ವಾಂಟಿಟೇಟಿವ್, ಅಳತೆ ಮಾಡಬಹುದು. ಆದರೆ ವಿಕಾಸ ಅನ್ನೋದು ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಎರಡೂ. ಗುಣಾತ್ಮಕ ಬದಲಾವಣೆಗಳೂ ಇರುತ್ತೆ. ಗುಣಾತ್ಮಕ ಅಂದ್ರೆ ಯೋಚನೆ ಮಾಡುವ ರೀತಿಯಲ್ಲಿ ಬದಲಾವಣೆ, ಭಾಷೆ ಬೆಳೆಯೋದು, ಸಮಾಜದಲ್ಲಿ ಬೆರೆಯುವ ಕಲೆ, ಹೀಗೆ. ಸರಳವಾಗಿ ಹೇಳಬೇಕು ಅಂದ್ರೆ ಬೆಳವಣಿಗೆ ವಿಕಾಸದ ಒಂದು ಭಾಗ ಅಷ್ಟೇ. ವಿಕಾಸ ಒಂದು ದೊಡ್ಡ ಛತ್ರಿ ಇದ್ದ ಹಾಗೆ. ಓಕೆ, ಅರ್ಥ ಆಯ್ತು. ಅಂದ್ರೆ ನಮ್ಮ ಯೋಚನಾ ಕ್ರಮ, ನಮ್ಮ ಭಾವನೆಗಳನ್ನ ನಿಭಾಯಿಸೋ ರೀತಿ, ಸೋಷಿಯಲ್ ಸ್ಕಿಲ್ಸ್, ಇದೆಲ್ಲ ವಿಕಾಸದ ಭಾಗ. ಇದು ನಮ್ಮ ಅನುವಂಶೀಯತೆ, ಹೆರಿಡಿಟಿ, ಮತ್ತೆ ಪರಿಸರ, ಎನ್ವಿರಾನ್ಮೆಂಟ್ ಎರಡರಿಂದಲೂ ಪ್ರಭಾವಿತವಾಗುತ್ತಾ? ಖಂಡಿತ. ನಮ್ಮ ಜೀನ್ಸ್ ಮತ್ತೆ ನಾವು ಬೆಳೆಯೋ ಪರಿಸರ, ಇವೆರಡರ ಒಂದು ಸಂಕೀರ್ಣವಾದ ಇಂಟರಾಕ್ಷನ್ ಅದು ವಿಕಾಸ. ಇನ್ನು ವಿಕಾಸಕ್ಕೆ ಒಂದು ನಿರ್ದಿಷ್ಟ ದಿಕ್ಕೂ ಇದೆ. 2 ಮುಖ್ಯ ತತ್ವಗಳಿವೆ ಇದರಲ್ಲಿ. ಹೌದಾ? ಯಾವುದು? ಮೊದಲೇದು ಸೆಫಲೋಕಾರ್ಡಲ್. ಸೆಫಲೋಕಾರ್ಡಲ್ ಅಂದ್ರೆ ತಲೆಯಿಂದ ಕಾಲಿನ ಕಡೆಗೆ. ಮಗು ಹುಟ್ಟಿದಾಗ ನೋಡಿರ್ತೀರಾ, ಮೊದಲು ತಲೆನ ಕಂಟ್ರೋಲ್ ಮಾಡೋ ಕಲಿಯುತ್ತೆ, ಆಮೇಲೆ ಕುತ್ತಿಗೆ, ಆಮೇಲೆ ಬೆನ್ನು ಮೂಳೆ, ಸೊಂಟ, ಕೊನೆಗೆ ನಿಲ್ಲೋದು ನಡೆಯೋದು. ಹೌದು, ತಲೆಯಿಂದ ಕೆಳಗೆ. ಇನ್ನೊಂದು ಪ್ರಾಕ್ಸಿಮೋಡಿಸ್ಟಲ್. ಪ್ರಾಕ್ಸಿಮೋಡಿಸ್ಟಲ್ ಅಂದ್ರೆ ದೇಹದ ಕೇಂದ್ರ ಭಾಗದಿಂದ ಹೊರಭಾಗದ ಕಡೆಗೆ. ಅದು ಹೇಗೆ? ಮೊದಲು ಬೆನ್ನುಮೂಳೆ, ಭುಜಗಳ ಮೇಲೆ ಕಂಟ್ರೋಲ್ ಬರುತ್ತೆ, ಆಮೇಲೆ ತೋಳುಗಳು, ಮುಣ್ಕಾಯಿ, ಮಣಿಕಟ್ಟು, ಕೊನೆಗೆ ಬೆರಳುಗಳ ಮೇಲೆ ಹಿಡಿತ ಸಾಧಿಸೋದು. ಇದನ್ನ ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಅಂತನೂ ಹೇಳ್ತಾರೆ. ಮೊದಲು ದೊಡ್ಡ ಸ್ನಾಯುಗಳ ಬಳಕೆ, ಆಮೇಲೆ ಸಣ್ಣ ಸೂಕ್ಷ್ಮ ಸ್ನಾಯುಗಳ ಬಳಕೆ ಕಲಿಯೋದು. ಇಂಟ್ರೆಸ್ಟಿಂಗ್. ಇದು ಮಕ್ಕಳ ಆಟಕ್ಕೆ ಹೇಗೆ ಸಂಬಂಧಪಡುತ್ತೆ? ಮಕ್ಕಳು ಆಡೋ ರೀತಿ ಅವರ ವಿಕಾಸದ ಹಂತ ತೋರಿಸ್ತಾ? ಖಂಡಿತವಾಗಿಯೂ. ಮಕ್ಕಳ ಆಟ ಅವರ ಸೋಷಿಯಲ್ ಮತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ನ ಒಂದು ಕನ್ನಡಿದಾಗೆ. ಆರಂಭದಲ್ಲಿ ಅಂದ್ರೆ ಸುಮಾರು 2 ವರ್ಷವರೆಗೆ ಮಕ್ಕಳು ಏಕಾಂಗಿ ಆಟ ಆಡ್ತಾರೆ. ಸಾಲಿಟರಿ ಪ್ಲೇ. ಹೌದು, ತಮ್ಮ ಪಾಡಿಗೆ ತಾವು, ಬೇರೆಯವರ ಹಸ್ತಕ್ಷೇಪ ಇಲ್ಲದೆ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಇನ್ನೊಬ್ರು ಆಡೋದನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಅದು ವೀಕ್ಷಕ ಆಟ, ಸ್ಪೆಕ್ಟೇಟರ್ ಪ್ಲೇ. ಇದಾದ್ಮೇಲೆ ಸುಮಾರು 2.5-3 ವರ್ಷದಲ್ಲಿ ಸಮಾನಾಂತರ ಆಟ ಬರುತ್ತೆ, ಪ್ಯಾರನಲ್ ಪ್ಲೇ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಗೊತ್ತಾ? ಹೌದಾ? ಏನದು? ಮಕ್ಕಳು ಅಕ್ಕಪಕ್ಕದಲ್ಲೇ ಆಡ್ತಾ ಇರ್ತಾರೆ, ಒಂದೇ ತರದ ಆಟಿಕೆನೂ ಉಪಯೋಗಿಸ್ತಾ ಇರ್ಬೋದು. ಆದ್ರೆ ಅವರವರ ಆಟ ಅವರವ್ರದು. ಒಬ್ರಿಗೊಬ್ರು ಮಾತಾಡಲ್ಲ, ಆಟಿಕೆ ಶೇರ್ ಮಾಡ್ಕೊಳ್ಳಲ್ಲ. ಅಬ್ಬಾ, ಜೊತೆಗಿದ್ದರೂ ಜೊತೆಲಿ ಇಲ್ಲದ ಹಾಗೆ. ಇದು ಸಮಾಜದಲ್ಲಿ ಬೆರೆಯೋಕೆ ಒಂದು ಮೊದಲ ಹೆಜ್ಜೆನಾ? ಒಂಥರ ಹೌದು. ಬೇರೆಯವರ ಪ್ರೆಸೆನ್ಸ್ ಗೊತ್ತಾಗುತ್ತೆ, ಆದ್ರೆ ಕೋಆಪರೇಷನ್ ಇನ್ನೂ ಇರಲ್ಲ. ಮುಂದೆ ಸಹವರ್ತಿ ಆಟ, ಅಸೋಸಿಯೇಟ್ ಪ್ಲೇ, 3-4 ವರ್ಷದಲ್ಲಿ. ಅಲ್ಲಿ ಸ್ವಲ್ಪ ಮಾತುಕತೆ ಶುರುವಾಗತ್ತೆ, ಆಟಿಕೆ ಶೇರ್ ಮಾಡ್ಕೋಬಹುದು. ಆದ್ರೆ ಒಂದು ಕಾಮನ್ ಗೋಲ್ ಇರಲ್ಲ, ರೂಲ್ಸ್ ಇರಲ್ಲ. ಓಕೆ. ಕೊನೆಗೆ ಬರೋದು ಸಹಕಾರಿ ಆಟ, ಕೋಆಪರೇಟಿವ್ ಪ್ಲೇ, 4-6 ವರ್ಷದಲ್ಲಿ. ಇಲ್ಲಿ ಮಕ್ಕಳು ಒಟ್ಟಿಗೆ ಸೇರಿ ಒಂದು ಗುರಿ ಇಟ್ಕೊಂಡು ನಿಯಮಗಳಿಂದ ಪಾಲಿಸಿ ಟೀಮಾಗಿ ಆಡೋಕ್ ಕಲಿತಾರೆ. ವಾವ್! ಈ ಆಟದ ಹಂತಗಳನ್ನ ನೋಡಿದ್ರೆ ಮಗು ಸಾಮಾಜಿಕವಾಗಿ ಹೇಗೆ ಬೆಳೆಯುತ್ತಿದೆ ಎಂದು ಗೊತ್ತಾಗತ್ತೆ. ಸರಿ,
ಈಗ ಮಕ್ಕಳ ಯೋಚನಾ ಸಾಮರ್ಥ್ಯ ಹೇಗೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಜೀನ್ ಪಿಯಾಜೆ ಸಿದ್ಧಾಂತ ಇಲ್ಲಿ ಬಹಳ ಮುಖ್ಯ ಅಲ್ವಾ? ಹೌದು, ಅತ್ಯಂತ ಪ್ರಮುಖ. ಪಿಯಾಜೆ ಹೇಳೋದೇನು ಅಂದ್ರ ಮಕ್ಕಳು ಕೇವಲ ಮಿನಿ ಅಡಲ್ಟ್ಸ್ ಅಲ್ಲ, ಅವರ ಯೋಚನಾ ಕ್ರಮವೇ ಬೇರೆ ಇರುತ್ತೆ. ಅವರ ಪ್ರಕಾರ ನಾವು ಜ್ಞಾನವನ್ನ ಸ್ಕೀಮಾ ರೂಪದಲ್ಲಿ ಸಂಘಟಿಸ್ತೀವಿ. ಸ್ಕೀಮಾ ಅಂದ್ರೆ ಒಂದು ಮೆಂಟಲ್ ಫ್ರೇಮ್ವರ್ಕ್, ಒಂದು ಕಾನ್ಸೆಪ್ಟ್ ಬಗ್ಗೆ ನಮ್ಗಿರೋ ತಿಳುವಳಿಕೆ. ಉದಾಹರಣೆಗೆ, ಒಂದು ಮಗುಗೆ 4 ಕಾಲು ಬಾಲ ಇದ್ರೆ ಅದು ನಾಯಿ ಅನ್ನೋ ಒಂದು ಸ್ಕೀಮಾ ಇರ್ಬೋದು. ಈಗ ಆ ಮಗು ಮೊದಲನೇ ಸಲ ಒಂದು ಬೆಕ್ಕನ್ನ ನೋಡಿದ್ರೆ ಏನಾಗತ್ತೆ? ಆಗ ಮಗು ತನ್ನ ಹತ್ರ ಇರೋ ನಾಯಿ ಸ್ಕೀಮಾನೇ ಅಪ್ಲೈ ಮಾಡೋಕ್ ನೋಡುತ್ತೆ. ಇದಕ್ಕೂ 4 ಕಾಲು ಬಾಲ ಇದೆಯಲ್ಲ, ಹಾಗಾಗಿ ಇದು ನಾಯಿ ಅಂತ ಕರಿಬೋದು. ಇದನ್ನ ಪಿಯಾಜೆ ಸ್ವಾಂಶೀಕರಣ ಅಂತ ಕರೆದ್ರು. ಅಂದ್ರೆ ಹೊಸ ಮಾಹಿತಿಯನ್ನ ಹಳೆ ಸ್ಕೀಮಾಗೆ ಫಿಟ್ ಮಾಡೋ ಪ್ರಯತ್ನ. ಆದ್ರೆ ಅದು ಸರಿ ಅಲ್ಲ ಅಂತ ಯಾರಾದ್ರೂ ಹೇಳ್ದಾಗ, ಇದು ನಾಯಿ ಅಲ್ಲ ಕಡೋ, ಇದು ಬೆಕ್ಕು ಅಂತ ಹೇಳಿದಾಗ, ಆವಾಗ ಮಗುಗೆ ಕನ್ಫ್ಯೂಷನ್ ಆಗುತ್ತೆ. ಅಯ್ಯೋ, ನನ್ನ ಸ್ಕೀಮಾ ವರ್ಕ್ ಆಗ್ತಿಲ್ವಲ್ಲ ಅಂತ. ಇದು ಅಸಮತೋಲನ, ಡಿಸ್ಇಕ್ವಿಲಿಬ್ರಿಯಂ. ಈ ಕನ್ಫ್ಯೂಷನ್ ಸರಿ ಮಾಡ್ಕೊಳ್ಳಕ್ಕೆ ಮಗು ತನ್ನ ಸ್ಕೀಮನ್ನ ಬದಲಾಯಿಸ್ಕೋಬೇಕು. ಓಕೆ, 4 ಕಾಲು ಬಾಲ ಇದ್ರೂ ಕೆಲವು ಪ್ರಾಣಿಗಳು ಬೇರೆ ಇರಬಹುದು ಅಂತ ಅರ್ಥ ಮಾಡ್ಕೊಂಡು ಬೆಕ್ಕು ಅನ್ನೋ ಹೊಸ ಸ್ಕೀಮಾ ಕ್ರಿಯೇಟ್ ಮಾಡ್ಬೋದು, ಅಥವಾ ಹಳೆ ನಾಯಿ ಸ್ಕೀಮಾನ ರಿವೈಸ್ ಮಾಡ್ಬೋದು. ಇದೇ ಹೊಂದಾಣಿಕೆ, ಹೊಸ ವಿಷಯಕ್ಕೆ ಜಾಗ ಮಾಡೋದು. ಹೀಗೆ ಅಸಿಮಿಲೇಷನ್ ಮತ್ತೆ ಅಕೊಮೊಡೇಷನ್ ಮೂಲಕ ಮಗು ಹೊಸ ತಿಳುವಳಿಕೆ ಪಡ್ಕೊಂಡು ಮತ್ತೆ ಸಮತೋಲನ ಸ್ಥಿತಿಗೆ ಬರುತ್ತೆ. ಇದೊಂದು ಕಲಿಯುವ ಪ್ರಕ್ರಿಯೆಯ ನಿರಂತರ ಚಕ್ರ ಅಲ್ವಾ? ನಿಖರವಾಗಿ. ನಾವೆಲ್ಲರೂ ಹೊಸ ವಿಷಯಗಳನ್ನ ಕಲಿಯುವಾಗ ಇದೇ ತರಹದ ಪ್ರೋಸೆಸ್ನಲ್ಲೇ ಹೋಗ್ತೀವಿ. ಪಿಯಾಜೆ ಈ ಅರಿವಿನ ವಿಕಾಸವನ್ನ 4 ಮುಖ್ಯ ಹಂತಗಳಲ್ಲಿ ವಿವರಿಸಿದ್ದಾರೆ. ಹೌದು, 4 ಸ್ಟೇಜಸ್. ಮೊದಲನೇದು ಸಂವೇದನಾ ಚಾಲಕ ಹಂತ, ಸೆನ್ಸರಿ ಮೋಟರ್, ಹುಟ್ಟಿನಿಂದ 2 ವರ್ಷದವರೆಗೆ. ಇಲ್ಲಿ ಮಗು ತನ್ನ ಸೆನ್ಸಸ್ ಮತ್ತೆ ಫಿಸಿಕಲ್ ಆಕ್ಷನ್ಸ್ ಮೂಲಕ ಜಗತ್ತನ್ನ ಅರ್ಥ ಮಾಡ್ಕೊಡುತ್ತೆ. ಈ ಹಂತದ ದೊಡ್ಡ ಸಾಧನೆ ಅಂದ್ರೆ ವಸ್ತುವಿನ ಸ್ಥಿರತೆ, ಆಬ್ಜೆಕ್ಟ್ ಪರ್ಮನೆನ್ಸ್. ಅಂದ್ರೆ ಕಣ್ಣಿಗೆ ಕಾಣಿಸದೇ ಇದ್ರೂ ಒಂದು ವಸ್ತು ಇರುತ್ತೆ ಅಂತ ತಿಳಿಯೋದು. ಅದಕ್ಕೆ ಮಕ್ಕಳಿಗೆ ಆ ಕುಕುಬ ಆಟ ಅಂದ್ರೆ ಅಷ್ಟೊಂದಿಷ್ಟ. ಟೆಡ್ಡಿಬೇರ್ ಮುಚ್ಚಿಟ್ರೆ ಅದು ಇಲ್ಲ ಅಂದ್ಕೊಳ್ಳಲ್ಲ, ಹುಡುಕುತ್ತೆ. ಹೌದು, ಅದ್ಭುತ. 2ನೇ ಹಂತ, ಅದು ಕಾರ್ಯಾಚರಣಾ ಪೂರ್ವ ಹಂತ, ಪ್ರೀ ಆಪರೇಷನಲ್, 2ರಿಂದ 7 ವರ್ಷ. ಇಲ್ಲಿ ಭಾಷೆ, ಸಿಂಬಾಲಿಕ್ ಥಿಂಕಿಂಗ್ ಎಲ್ಲ ಬೆಳೆಯುತ್ತೆ, ಆದ್ರೆ ಲಾಜಿಕ್ ಇನ್ನೂ ಅಷ್ಟಾಗಿರಲ್ಲ. ಈ ಹಂತದಲ್ಲಿ ಅಹಂಕೇಂದ್ರೀಯತೆ, ಈಗೋಸೆಂಟ್ರಿಸಮ್ ತುಂಬಾ ಇರುತ್ತೆ. ಈಗೋಸೆಂಟ್ರಿಸಮ್ ಅಂದ್ರೆ ಜಗತ್ತನ್ನ ಬರೀ ತಮ್ಮ ದೃಷ್ಟಿಕೋನದಿಂದ ನೋಡೋದು. ನಾನು ನೋಡೋದನ್ನೇ ಎಲ್ಲರೂ ನೋಡ್ತಾರೆ, ನಾನು ಅಂದುಕೊಂಡಿದ್ದೇ ಸರಿ ಅನ್ನೋ ಭಾವನೆ. ಆ ಪರ್ವತದ ಪ್ರಯೋಗ ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್. ಓಕೆ. ಮೂರನೇದು ಮೂರ್ತ ಕಾರ್ಯಾಚರಣಾ ಹಂತ, ಕಾಂಕ್ರೀಟ್ ಆಪರೇಷನಲ್, 7ರಿಂದ 11 ವರ್ಷ. ಇಲ್ಲಿ ಮಕ್ಕಳು ಕಣ್ಣಿಗೆ ಕಾಣೋ ಮುಟ್ಟಬಹುದಾದ ವಸ್ತುಗಳ ಬಗ್ಗೆ ತಾರ್ಕಿಕವಾಗಿ ಯೋಚಿಸೋಕೆ ಶುರು ಮಾಡ್ತಾರೆ. ಸಂರಕ್ಷಣೆ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕನ್ಸರ್ವೇಷನ್. ಹೌದು, ಅಂದ್ರೆ ವಸ್ತುವಿನ ಆಕಾರ ಚೇಂಜ್ ಆದ್ರೂ ಅದರ ಪ್ರಮಾಣ, ಕ್ವಾಂಟಿಟಿ ಬದಲಾಗಲ್ಲ ಅಂತ ತಿಳಿಯೋದು. ಆ ನೀರಿನ ಗ್ಲಾಸ್ ಉದಾಹರಣೆ ಇದೆಯಲ್ಲ, ಅಗಲದ ಗ್ಲಾಸ್ನಿಂದ ಉದ್ದದ ಗ್ಲಾಸ್ಗೆ ನೀರು ಹಾಕಿದ್ರು ನೀರಿನ ಪ್ರಮಾಣ ಅಷ್ಟೇ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಮತ್ತೆ ಹಿಮ್ಮುಖತೆ, ರಿವರ್ಸಿಬಿಲಿಟಿ ಕೂಡ ಬರುತ್ತೆ. ಸರಿ. ಮತ್ತು ಕೊನೆಯ ಹಂತ, 4ನೇಯದು ಔಪಚಾರಿಕ ಕಾರ್ಯಾಚರಣಾ ಹಂತ, ಫಾರ್ಮಲ್ ಆಪರೇಷನಲ್, 12 ವರ್ಷದ ಮೇಲ್ಪಟ್ಟು. ಇಲ್ಲಿ ಆಬ್ಸ್ಟ್ರಾಕ್ಟ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿ ಬರುತ್ತೆ. ಹೈಪೋಥಸಿಸ್ ಟೆಸ್ಟಿಂಗ್ ಅಂದ್ರೆ ಕಲ್ಪನೆಗಳನ್ನ ಪರೀಕ್ಷಿಸೋ ಸಾಮರ್ಥ್ಯ ಬೆಳೆಯುತ್ತೆ. ನಿನಗೆ 3ನೇ ಕಣ್ಣಿದ್ರೆ ಏನ್ ಮಾಡ್ತಿದ್ದೆ ಅನ್ನೋ ಥರದ ಪ್ರಶ್ನೆಗಳಿಗೆಲ್ಲ ಉತ್ತರಿಸೋಕ್ಕಾಗುತ್ತೆ. ವಾವ್. ಪಿಯಾಜೆ ನೈತಿಕ ವಿಕಾಸದ ಬಗ್ಗೆನೂ ಹೇಳಿದ್ದಾರೆ. ಅಲ್ಲೂ ಇದೇ ಥರ ಹಂತಗಳು. ಮೊದಲು ನಿಯಮಗಳನ್ನ ಯಾರೋ ದೊಡ್ಡೋರು ಹೇಳಿದ್ದು ಅದನ್ನ ಚಾಚೋ ತಪ್ಪದೆ ಪಾಲಿಸ್ಬೇಕು ಅನ್ನೋ ಹೆಟರೋನಾಮಸ್ ಮೊರಾಲಿಟಿಯಿಂದ ಮುಂದೆ ಉದ್ದೇಶ, ಸಂದರ್ಭ ಎಲ್ಲ ನೋಡಿ ನಿರ್ಧಾರ ತಗೊಳ್ಳೋ ಆಟೋನಾಮಸ್ ಮೊರಾಲಿಟಿ ಹಂತಕ್ಕೆ ಬೆಳಿತೀವಿ. ಪಿಯಾಜೆ ಅವರ ಈ ಹಂತಗಳು ಮಕ್ಕಳು ಹೇಗೆ ಯೋಚಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತ ಚಿತ್ರಣ ಕೊಡುತ್ತೆ. ಇದು ನಮ್ಮ ಟೀಚಿಂಗ್ ಮೆಥಡ್ಸ್ ಮೇಲೂ ಪರಿಣಾಮ ಬೀರ್ಬೇಕಲ್ವೇ? ಓಕೆ, ಈಗ ಬುದ್ಧಿಶಕ್ತಿ ಕಡೆಗೆ ಬರೋಣ. ಇಂಟೆಲಿಜೆನ್ಸ್ ಅಂದ್ರೆ ಏನು? ಅದೊನ್ನೇ ಕೆಪಾಸಿಟಿನಾ ಅಥವಾ ಹಲವು ಕೆಪಾಸಿಟಿಗಳಿವೆಯಾ? ಇದು ಒಂದು ದೊಡ್ಡ ಪ್ರಶ್ನೆ. ಶುರುನಲ್ಲಿ ಆಲ್ಫ್ರೆಡ್ ಬಿನೆ ಅವರ ಥರದವರು ಬುದ್ಧಿಶಕ್ತಿ ಅಂದ್ರೆ ಒಂದೇ ಒಂದು ಜನರಲ್ ಕೆಪಾಸಿಟಿ, ಅದನ್ನ ಜಿ ಅಂಶ, ಜಿ ಫ್ಯಾಕ್ಟರ್ ಅಂತ ಕರೆದ್ರು. ಅವರೇ ಅಲ್ವಾ ಮೊದಲ ಇಂಟೆಲಿಜೆನ್ಸ್ ಟೆಸ್ಟ್ ಕಂಡುಹಿಡಿದಿದ್ದು? ಹೌದು,
ಅವರನ್ನ ಫಾದರ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟಿಂಗ್ ಅಂತ ಕರೀತಾರೆ. ಅವರ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ವಿಷಯದಲ್ಲಿ ಸ್ಮಾರ್ಟ್ ಇದ್ರೆ ಸಾಮಾನ್ಯವಾಗಿ ಎಲ್ಲದರಲ್ಲೂ ಸ್ಮಾರ್ಟ್ ಇರ್ತಾನೆ. ಇದು ಹುಟ್ಟಿನಿಂದ ಬಂದಿರೋದು ಅಂತ ನಂಬಿದ್ರು. ಆದ್ರೆ ಇದು ಒಂಥರ ತುಂಬಾ ಸಿಂಪಲ್ ಅನ್ಸುತ್ತಲ್ಲ. ನಾವೆಲ್ಲರೂ ಕೆಲವು ವಿಷಯಗಳಲ್ಲಿ ಚೆನ್ನಾಗಿರ್ತೀವಿ, ಇನ್ನು ಕೆಲವುದ್ರಲ್ಲಿ ಅಷ್ಟೇನೂ ಇರಲ್ಲ. ಕರೆಕ್ಟ್. ಅದಕ್ಕೆ ಸ್ಪಿಯರ್ಮನ್ ಬಂದು ದ್ವಿಅಂಶ ಸಿದ್ಧಾಂತ, 2 ಫ್ಯಾಕ್ಟರ್ ಥಿಯರಿ ತಂದ್ರು. ಅವರು ಜಿ ಅಂಶ ಜೊತೆಗೆ ಎಸ್ ಅಂಶಗಳನ್ನ ಸೇರಿಸಿದ್ರು. ಎಸ್ ಫ್ಯಾಕ್ಟರ್ಸ್. ಹೌದು. ಜಿ ಅನ್ನೋದು ನಮ್ಮೆಲ್ಲರಲ್ಲೂ ಇರೋ ಕಾಮನ್ ಇಂಟೆಲಿಜೆನ್ಸ್, ಎಸ್ ಅನ್ನೋದು ಸ್ಪೆಸಿಫಿಕ್ ಎಬಿಲಿಟೀಸ್, ಗಣಿತದಲ್ಲಿರೋ ಸಾಮರ್ಥ್ಯ, ಮ್ಯೂಸಿಕ್ನಲ್ಲಿರೋ ಸಾಮರ್ಥ್ಯ, ಭಾಷೆಯಲ್ಲಿರೋ ಸಾಮರ್ಥ್ಯ, ಹೀಗೆ. ಇವು ನಮ್ಮ ಆಸಕ್ತಿ, ನಾವು ಪಡೆಯೋ ಟ್ರೈನಿಂಗ್ನಿಂದ ಬೆಳೆಯುತ್ತೆ. ಅವರ ಪ್ರಕಾರ ಐಕ್ಯೂ ಈಕ್ವಲ್ಸ್ ಜಿ ಪ್ಲಸ್ S1 ಪ್ಲಸ್ S2 ಪ್ಲಸ್ S3 ಹೀಗೆ. ಓಕೆ, ಇದು ಸ್ವಲ್ಪ ಜಾಸ್ತಿ ರಿಯಲಿಸ್ಟಿಕ್ ಅನ್ಸುತ್ತೆ. ಆದ್ರೆ ಹ್ಯಾವರ್ಡ್ ಗಾರ್ಡ್ನರ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದ್ರು ಅಲ್ವಾ? ಅವರ ಬಹುಬುದ್ಧಿಶಕ್ತಿ ಸಿದ್ಧಾಂತ, ಮಲ್ಟಿಪಲ್ ಇಂಟೆಲಿಜೆನ್ಸಸ್. ಹೌದು. ಗಾರ್ಡ್ನರ್ ಜಿ ಅಂಶ ಅನ್ನೋದನ್ನೇ ರಿಜೆಕ್ಟ್ ಮಾಡಿದ್ರು. ಬುದ್ಧಿಶಕ್ತಿ ಒಂದಲ್ಲ, ಅದು ಹಲವಾರು ಸ್ವತಂತ್ರ ಪ್ರಕಾರಗಳದ್ದು ಅಂದ್ರು. ಹೌದಾ? ಏನೇನು? ಉದಾಹರಣೆಗೆ ಭಾಷಾ ಬುದ್ಧಿಶಕ್ತಿ, ಲಿಂಗ್ವಿಸ್ಟಿಕ್, ಬರಹಗಾರರು, ಕವಿಗಳು; ತಾರ್ಕಿಕ ಗಣಿತೀಯ ಬುದ್ಧಿಶಕ್ತಿ, ಲಾಜಿಕಲ್ ಮ್ಯಾಥಮ್ಯಾಟಿಕ್ಸ್, ಸೈಂಟಿಸ್ಟ್ಸ್, ಮ್ಯಾಥಮ್ಯಾಟಿಷಿಯನ್ಸ್; ಪ್ರಾದೇಶಿಕ ಬುದ್ಧಿಶಕ್ತಿ, ಸ್ಪೇಷಿಯಲ್, ಆರ್ಕಿಟೆಕ್ಟ್ಸ್, ಪೇಂಟರ್ಸ್, ಪೈಲಟ್ಸ್; ಶಾರೀರಿಕ ಚಲನಶೀಲ, ಬಾಡಿಲಿ ಕೆನೆಸ್ಥೆಟಿಕ್; ಸ್ಪೋರ್ಟ್ಸ್ ಪರ್ಸನ್ಸ್, ಡ್ಯಾನ್ಸರ್ಸ್; ಸಂಗೀತ, ಪರಸ್ಪರ ಅಂದ್ರೆ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು; ಅಂತರ್ವ್ಯಕ್ತಿ ಅಂದ್ರೆ ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಳೋದು. ಹೀಗೆ ಈಗ ಸುಮಾರು 9 ಪ್ರಕಾರಗಳನ್ನ ಹೇಳಿದ್ದಾರೆ. ವಾವ್! ಇದ್ರ ಮುಖ್ಯ ಐಡಿಯಾ ಏನು? ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಥರದ ಕೆಪಾಸಿಟಿ ಇರ್ಬೋದು. ಕೇವಲ ಅಕಾಡೆಮಿಕ್ ಮಾರ್ಕ್ಸ್ ಒಂದೇ ಬುದ್ಧಿವಂತಿಕೆ ಅಳತೆಗೋಲಲ್ಲ ಅನ್ನೋದು. ಇದು ಎಜುಕೇಷನ್ನಲ್ಲಿ ಮಕ್ಕಳಲ್ಲಿರೋ ಬೇರೆ ಬೇರೆ ಟ್ಯಾಲೆಂಟ್ಗಳನ್ನ ಗುರುತಿಸೋಕೆ ಒಂದು ದಾರಿ ಮಾಡಿಕೊಡ್ತು. ಇದೇ ರೀತಿ ಥರ್ಸ್ಟನ್ ಕೂಡ 7 ಪ್ರೈಮರಿ ಮೆಂಟಲ್ ಎಬಿಲಿಟೀಸ್ PMAs ಹೇಳಿದ್ರು. ನ್ಯೂಮರಿಕಲ್, ವರ್ಬಲ್, ಸ್ಪೇಷಿಯಲ್, ಮೆಮೊರಿ, ವರ್ಡ್ ಫ್ಲೂಯೆನ್ಸಿ, ರೀಸನಿಂಗ್, ಪರ್ಸೆಪ್ಚುಯಲ್ ಸ್ಪೀಡ್ ಅಂತ. ಥಾಂಡೈಕ್ ಕೂಡ ಮಲ್ಟಿ ಫ್ಯಾಕ್ಟರ್ ಥಿಯರಿ ಕೊಟ್ರು. ಗಿಲ್ಫೋರ್ಡ್ ಅವರಂತೂ ಅವ್ರದ್ದು ತುಂಬಾ ಕಾಂಪ್ಲೆಕ್ಸ್ ಅಲ್ವಾ, ಕ್ಯೂಬ್ ಮಾಡೆಲ್? ಹೌದು. ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ SOI ಮಾಡೆಲ್ ಒಂದು 3D ಕ್ಯೂಬ್. ಅದರಲ್ಲಿ 3 ಆಯಾಮಗಳು: ಕಾರ್ಯಾಚರಣೆಗಳು, ಆಪರೇಷನ್ಸ್ ಪ್ರೋಸೆಸಸ್; ವಿಷಯಗಳು, ಕಂಟೆಂಟ್ಸ್; ಮತ್ತು ಉತ್ಪನ್ನಗಳು, ಪ್ರಾಡಕ್ಟ್ಸ್. ಒಟ್ಟು 6x5x6 = 180 ಬೇರೆ ಬೇರೆ ಫ್ಯಾಕ್ಟರ್ಸ್ ಇವೆ ಬುದ್ಧಿಶಕ್ತಿಯಲ್ಲಿ ಅಂದ್ರು. 180? ಅಬ್ಬಬ್ಬಾ! ಬುದ್ಧಿಶಕ್ತಿ ಅಂದ್ರೆ ಅಷ್ಟು ಕಾಂಪ್ಲೆಕ್ಸಾ? ಹೌದು. ಇನ್ನೊಬ್ರು ಬಹಳ ಮುಖ್ಯವಾದವರು ಸ್ಟರ್ನ್ಬರ್ಗ್. ಅವರ ಟ್ರೈಆರ್ಚಿಕ್ ಸಿದ್ಧಾಂತ, ಟ್ರೈಆರ್ಚಿಕ್ ಥಿಯರಿ, 3 ರೀತಿಯ ಬುದ್ಧಿಶಕ್ತಿ ಇದೆ ಅಂದ್ರು. 3 ರೀತಿ? ಹೌದು. ಒಂದು ವಿಶ್ಲೇಷಣಾತ್ಮಕ, ಅನಾಲಿಟಿಕಲ್ ಇಂಟೆಲಿಜೆನ್ಸ್. ಇದು ನಾವು ಸ್ಕೂಲ್, ಕಾಲೇಜ್ಗಳಲ್ಲಿ ಟೆಸ್ಟ್ ಮಾಡೋದು. ಬುಕ್ ಸ್ಮಾರ್ಟ್ಸ್, ಲಾಜಿಕಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಎರಡನೇದು ಸೃಜನಾತ್ಮಕ ಇಂಟೆಲಿಜೆನ್ಸ್, ಹೊಸ ಐಡಿಯಾಗಳು, ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದು. ಮೂರನೇದು ಪ್ರಾಯೋಗಿಕ ಇಂಟೆಲಿಜೆನ್ಸ್, ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ಸ್. ಸ್ಟ್ರೀಟ್ ಸ್ಮಾರ್ಟ್ಸ್ ಅಂದ್ರೆ ದೈನಂದಿನ ಜೀವನದ ಸಮಸ್ಯೆಗಳನ್ನ ಪರಿಹರಿಸೋ ಸಾಮರ್ಥ್ಯ. ಕರೆಕ್ಟ್. ಸೊ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ಮಾತ್ರಕ್ಕೆ ಒಬ್ಬರು ಬುದ್ಧಿವಂತರಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರಲ್ಲಿ ಪ್ರಾಕ್ಟಿಕಲ್ ಅಥವಾ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಜಾಸ್ತಿ ಇರಬಹುದು. ಇದು ಬಹಳ ಮುಖ್ಯವಾದ ಪಾಯಿಂಟ್. ಹೌದು ಹೌದು, ಬಹಳ ಇಂಪಾರ್ಟೆಂಟ್ ಒಳನೋಟ ಇದು. ಸರಿ, ಈಗ ನಾವು ಕಲಿಕೆ ಹೇಗೆ ನಡೆಯುತ್ತೆ ಅನ್ನೋದ್ರ ಕಡೆಗೆ ಗಮನ ಹರಿಸೋಣ. ಕಲಿಕೆ ಅಂದ್ರೆ ಏನು? ಸಿಂಪಲ್ ಆಗಿ, ತುಂಬಾ ಸರಳವಾಗಿ ಹೇಳೋದಾದ್ರೆ, ಕಲಿಕೆ ಅಂದ್ರೆ ಅನುಭವದ ಮೂಲಕ ನಮ್ಮ ವರ್ತನೆಯಲ್ಲಿ ಉಂಟಾಗುವ ತುಲನಾತ್ಮಕವಾಗಿ ಶಾಶ್ವತವಾದ ಬದಲಾವಣೆ. ತುಲನಾತ್ಮಕವಾಗಿ, ರಿಲೇಟಿವ್ಲಿ. ಯಾಕೆ? ಯಾಕಂದ್ರೆ ಕಲಿತಿದ್ದು ಪೂರ್ತಿ ಶಾಶ್ವತ ಅಂತ ಹೇಳೋಕ್ಕಾಗಲ್ಲ. ಅದನ್ನ ಮರಿಬೋದು, ಬದಲಾಯಿಸ್ಕೋಬೋದು ಅಥವಾ ಇಂಪ್ರೂವ್ ಮಾಡ್ಕೋಬೋದು. ಅದಕ್ಕೆ ತುಲನಾತ್ಮಕವಾಗಿ ಅನ್ನೋ ಪದ ಮುಖ್ಯ. ಓಕೆ. ಕಲಿಕೆಯ ಬಗ್ಗೆ ಮೊದಲ ಪ್ರಮುಖ ಸಿದ್ಧಾಂತಗಳು ವರ್ತನೆವಾದ, ಬಿಹೇವಿಯರಿಸಂ ದಿನ ಬಂದ್ವು ಅಲ್ವಾ? ಇವರು ಮುಖ್ಯವಾಗಿ ಹೊರಗಿನಿಂದ ನೋಡಬಹುದಾದ ವರ್ತನೆ ಅಂದ್ರೆ ಅಬ್ಸರ್ವಬಲ್ ಬಿಹೇವಿಯರ್ ಮೇಲೆ ಫೋಕಸ್ ಮಾಡಿದ್ರು. ಹೌದು. ಅವರ ಪ್ರಕಾರ ಮನಸ್ಸಿನೊಳಗೆ ಏನಾಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಯಾಕೆಂದ್ರೆ ಅದನ್ನು ನೋಡೋಕ್ಕಾಗಲ್ಲ. ಥಾಂಡೈಕ್ ಅವರ ಸಂಪರ್ಕವಾದ, ಕನೆಕ್ಷನಿಸಂ ಒಂದು ಪ್ರಮುಖ ಆರಂಭ. ಅವರ ಪರಿಣಾಮದ ನಿಯಮ, ಲಾ ಆಫ್ ಇಫೆಕ್ಟ್, ಬಹಳ ಪ್ರಭಾವಶಾಲಿಯಾದದ್ದು. ಲಾ ಆಫ್ ಎಫೆಕ್ಟ್? ಹೌದು. ಅಂದ್ರೆ ಒಂದು ವರ್ತನೆ ಮಾಡಿದ ಮೇಲೆ ನಮಗೆ ಖುಷಿ ಕೊಡುವಂಥ ಪರಿಣಾಮ, ಪ್ರತಿಫಲ ಬಂದ್ರೆ ಆ ವರ್ತನೆ ಮತ್ತೆ ಮಾಡುವ ಸಾಧ್ಯತೆ ಜಾಸ್ತಿ ಆಗತ್ತೆ. ನೋವು ಕೊಡುವಂಥ ಪರಿಣಾಮ, ಶಿಕ್ಷೆ
ಬಂದ್ರೆ ಆ ವರ್ತನೆ ಮಾಡುವ ಸಾಧ್ಯತೆ ಕಮ್ಮಿಯಾಗತ್ತೆ. ಜೊತೆಗೆ ಕಲಿಯೋಕೆ ನಾವು ರೆಡಿ ಇರಬೇಕು, ಸನ್ನದ್ಧತೆಯ ನಿಯಮ ಲಾ ಆಫ್ ರೆಡಿನೆಸ್ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸದ ನಿಯಮ ಲಾ ಆಫ್ ಎಕ್ಸಸೈಸ್ ಅಂತನೂ ಹೇಳಿದ್ರು. ಅಂದ್ರೆ ರಿವಾರ್ಡ್ ಕೊಟ್ರೆ ಒಳ್ಳೆ ನಡತೆ ಜಾಸ್ತಿ ಆಗತ್ತೆ, ಪನಿಷ್ಮೆಂಟ್ ಕೊಟ್ರೆ ಕೆಟ್ಟ ನಡತೆ ಕಮ್ಮಿ ಆಗತ್ತೆ. ಇದು ನಮ್ ಕಾಮನ್ ಸೆನ್ಸ್ಗೂ ಹತ್ರ ಇದೆ. ಪಾವ್ಲೋವ್ ಅವರ ನಾಯಿಯ ಪ್ರಯೋಗವೂ ಇದೇ ಥರನಾ? ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಪಾವ್ಲೋವ್ ಅವರ ಶಾಸ್ತ್ರೀಯ ಅನುಬಂಧನ ಕ್ಲಾಸಿಕಲ್ ಕಂಡೀಷನಿಂಗ್ ಮುಖ್ಯವಾಗಿ ಅನೈಚ್ಛಿಕ ಇನ್ವಾಲಂಟ್ರಿ ರಿಯಾಕ್ಷನ್ಸ್ಗಳಿಗೆ ಸಂಬಂಧಿಸಿದ್ದು, ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ರಿಯಾಕ್ಷನ್ಸ್. ಉದಾಹರಣೆಗೆ ಈಗ ಆಹಾರ ನೋಡಿದ್ರೆ ಜೊಲ್ಲು ಬರೋದು ಸಹಜ, ಅದು ಅನ್ಕಂಡೀಷನ್ ರೆಸ್ಪಾನ್ಸ್ ಯುಸಿಆರ್. ಆಹಾರ ಅನ್ನೋದು ಅನ್ಕಂಡೀಷನ್ ಸ್ಟಿಮ್ಯುಲಸ್ ಯುಸಿಎಸ್. ಆದ್ರೆ ಆಹಾರ ಕೊಡುವಾಗ ಪದೇ ಪದೇ 1 ಗಂಟೆ ಬಾರಿಸಿದ್ರೆ ಕಂಡೀಷನ್ ಸ್ಟಿಮ್ಯುಲಸ್ ಸಿಎಸ್. ಕೆಲವು ದಿನಗಳ ನಂತರ ಗಂಟೆ ಬಾರಿಸಿದ ಕೂಡಲೇ ಆಹಾರ ಇಲ್ಲದಿದ್ರೂ ನಾಯಿಗೆ ಜೊಲ್ಲು ಬರುತ್ತೆ, ಕಂಡೀಷನ್ ರೆಸ್ಪಾನ್ಸ್ ಸಿಆರ್. ಇಲ್ಲಿ ಘಂಟೆ ಶಬ್ದಕ್ಕೂ ಜೊಲ್ಲು ಬರೋದಕ್ಕೂ ಒಂದು ಜೋಡಣೆ ಅಸೋಸಿಯೇಷನ್ ಉಂಟಾಗಿದೆ. ಓ, ಇದು ಭಯ, ಆತಂಕಗಳ ತರದ ಇಮೋಷನಲ್ ರಿಯಾಕ್ಷನ್ಗಳಿಗೂ ಅಪ್ಲೈ ಆಗುತ್ತಾ? ಖಂಡಿತ. ಒಂದು ನಿರ್ದಿಷ್ಟ ಜಾಗದಲ್ಲಿ ಏನೋ ಕೆಟ್ಟ ಅನುಭವ ಆದ್ರೆ ಆ ಜಾಗ ನೋಡಿದ ಕೂಡಲೇ ಭಯ ಆಡ್ಬೋದು. ಇದು ಕ್ಲಾಸಿಕಲ್ ಕಂಡೀಷನಿಂಗ್. ವರ್ತನೆಗಳು ಐಚ್ಛಿಕ ಅಲ್ವಾ? ನಾವೇ ಮಾಡೋದು, ನಾವು ಮಾಡೋ ಕೆಲಸಗಳಿಗೆ ಸಿಗೋ ಪರಿಣಾಮದ ಮೇಲೆ ನಾವು ಕಲಿಯೋದು ಜಾಸ್ತಿ ಇರುತ್ತಲ್ಲ? ಎಕ್ಸಾಕ್ಟ್ಲಿ. ಅದನ್ನೇ BF ಸ್ಕಿನ್ನರ್ ಅವರ ಕ್ರಿಯಾತ್ಮಕ ಅನುಬಂಧನ ಆಪರೆಂಟ್ ಕಂಡೀಷನಿಂಗ್ ವಿವರಿಸೋದು. ಇಲ್ಲಿ ಮುಖ್ಯವಾದದ್ದು ನಾವು ಮಾಡೋ ವರ್ತನೆಯ ಪರಿಣಾಮ ಕಾನ್ಸಿಕ್ವೆನ್ಸ್. ಓಕೆ. ಒಂದು ವರ್ತನೆ ಮಾಡಿದ್ಮೇಲೆ ನಮ್ಗೆ ಸಿಗೋ ಪುನರ್ಬಲನ ರೀಇನ್ಫೋರ್ಸ್ಮೆಂಟ್ ಆ ವರ್ತನೆ ಮತ್ತೆ ಮಾಡೋ ಸಾಧ್ಯತೆನ ಹೆಚ್ಚಿಸುತ್ತೆ. ಅದೇ ಶಿಕ್ಷೆ ಸಿಕ್ಕಿದ್ರೆ ಆ ವರ್ತನೆ ಮಾಡೋ ಸಾಧ್ಯತೆನ ಕಡಿಮೆ ಮಾಡುತ್ತೆ. ಸ್ಕಿನ್ನರ್ ಇದರಲ್ಲಿ 4 ರೀತಿ ಹೇಳಿದ್ದಾರೆ ಅಂತ ನೆನ್ಪು. ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್. ಹೌದು. ಧನಾತ್ಮಕ ಪುನರ್ಬಲನ ಅಂದ್ರೆ ಒಳ್ಳೇದ್ ಮಾಡಿದ್ರೆ ಏನಾದ್ರೂ ಒಳ್ಳೇದ್ ಸಿಗೋದು. ಮಗು ಹೋಮ್ವರ್ಕ್ ಮಾಡಿದ್ರೆ ಚಾಕ್ಲೇಟ್ ಕೊಡೋದು. ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. ಋಣಾತ್ಮಕ ಪುನರ್ಬಲನ ಅಂದ್ರೆ ಒಳ್ಳೇದ್ ಮಾಡಿದ್ರೆ ಏನಾದ್ರೂ ಕೆಟ್ಟದ್ದು ಅಥವಾ ಇಷ್ಟ ಇಲ್ಲದ್ದು ಹೋಗೋದು. ಮಗು ಹೋಮ್ವರ್ಕ್ ಮುಗಿಸಿದ್ರೆ ಪಾತ್ರೆ ತೊಳೆಯೋ ಕೆಲಸದಿಂದ ವಿನಾಯಿತಿ ಕೊಡೋದು. ಎರಡರಲ್ಲೂ ವರ್ತನೆ ಜಾಸ್ತಿಯಾಗತ್ತೆ. ಸರಿ. ಇನ್ನು ಪನಿಷ್ಮೆಂಟ್. ಅಲ್ಲೂ 2 ರೀತಿ. ಧನಾತ್ಮಕ ಶಿಕ್ಷೆ ಅಂದ್ರೆ ಕೆಟ್ಟದ್ ಮಾಡಿದ್ರೆ ಏನಾದ್ರೂ ಕೆಟ್ಟದ್ದಾಗೋದು, ತಪ್ಪು ಮಾಡಿದ್ರೆ ಬೈಯೋದು. ಋಣಾತ್ಮಕ ಶಿಕ್ಷೆ ಅಂದ್ರೆ ಕೆಟ್ಟದ್ ಮಾಡಿದ್ರೆ ಏನಾದ್ರೂ ಒಳ್ಳೇದತ್ವಾ ಇಷ್ಟವಾದದ್ದನ್ನ ತೆಗೆದುಹಾಕೋದು. ಮಗು ಗಲಾಟೆ ಮಾಡಿದ್ರೆ ಅದರ ಫೋನ್ ಕಿತ್ಕೊಳ್ಳೋದು. ಎರಡರಲ್ಲೂ ವರ್ತನೆ ಕಡಿಮೆ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತು. ರೀಇನ್ಫೋರ್ಸ್ಮೆಂಟ್ ನಿಲ್ಲಿಸ್ಬಿಟ್ರೆ ಏನಾಗತ್ತೆ? ಆಗ ಆ ವರ್ತನೆ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗಿ ಕೊನೆಗೆ ನಿಂತೇ ಹೋಗ್ಬೋದು. ಅದಕ್ಕೆ ವಿನಾಶ ಅಂತಾರೆ. ಸೊ ವರ್ತನೆವಾದಿಗಳು ಕಲಿಕೆಯನ್ನ ಈ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಕಾನ್ಸಿಕ್ವೆನ್ಸ್ ಚೌಕಟ್ಟಲ್ಲೇ ನೋಡಿದ್ರು. ಆದ್ರೆ ಕಲಿಕೆ ಅಂದ್ರೆ ಬರೀ ಈ ಬಾಹ್ಯ ವರ್ತನೆಗೆ ಸೀಮಿತನಾ? ನಮ್ಮ ಆಲೋಚನೆಗಳು, ನಂಬಿಕೆಗಳು, ನಾವ್ ಏನು ನಿರೀಕ್ಷೆ ಮಾಡ್ತೀವಿ, ಇದೆಲ್ಲದಕ್ಕೂ ಪಾತ್ರ ಇಲ್ವಾ? ಖಂಡಿತ ಇದೆ. ಇಲ್ಲಿಗೆ ಬರೋದು ಅರಿವಿನ ಕಾಗ್ನಿಟಿವ್ ಮತ್ತು ಸಾಮಾಜಿಕ ಅರಿವಿನ ಸೋಷಿಯಲ್ ಕಾಗ್ನಿಟಿವ್ ಸಿದ್ಧಾಂತಗಳು. ಇದರಲ್ಲಿ ಆಲ್ಬರ್ಟ್ ಬಂಡೂರಾರ ಸಾಮಾಜಿಕ ಅರಿವಿನ ಸಿದ್ಧಾಂತ ಸೋಷಿಯಲ್ ಕಾಗ್ನಿಟಿವ್ ಥಿಯರಿ ಬಹಳ ಮುಖ್ಯ. ಹೌದು, ಬಂಡೂರ. ಅವ್ರು ಹೇಳಿದ್ರು, ನಾವು ಕೇವಲ ನಮ್ಮ ಸ್ವಂತ ಅನುಭವದಿಂದ ಅಷ್ಟೇ ಅಲ್ಲ, ಬೇರೆಯವರನ್ನ ನೋಡಿ ಅಬ್ಸರ್ವೇಷನ್, ಅವರನ್ನ ಅನುಕರಿಸಿ ಇಮಿಟೇಷನ್, ಅವರಿಗೆ ಸಿಗೋ ಪರಿಣಾಮಗಳನ್ನು ಗಮನಿಸಿ ಮಾಡೆಲಿಂಗ್ ಕಲಿತೇವೆ ಅಂತ. ಅವರ ಬೋಬೋಡಾಲ್ ಎಕ್ಸ್ಪೆರಿಮೆಂಟ್ ಇದನ್ನೇ ತೋರಿಸುತ್ತೆ. ಆ ಗೊಂಬೆಗೆ ಹೊಡೆಯೋ ವಿಡಿಯೋ ನೋಡಿ ಮಕ್ಕಳು ಹಾಗೆ ಮಾಡೋದು. ಹೌದು. ಅಂದ್ರೆ ಕಲಿಕೆಗೆ 4 ಸ್ಟೆಪ್ಸ್ ಇವೆ ಅಂದ್ರು. ನಾವು ಮೊದಲು ಗಮನ ಹರಿಸಬೇಕು, ಅಟೆನ್ಷನ್. ಆಮೇಲೆ ನೋಡಿದ್ನ ನೆನ್ಪಿಟ್ಕೋಬೇಕು, ರಿಟೆನ್ಷನ್. ಅದನ್ನ ನಾವೇ ಮಾಡಿ ನೋಡಬೇಕು, ರೀಪ್ರೊಡಕ್ಷನ್. ಮತ್ತು ಅದಕ್ಕೆ ಪ್ರೇರಣೆ ಇರಬೇಕು, ಮೋಟಿವೇಶನ್. ಅದು ನೇರವಾದ ಪ್ರತಿಫಲದಿಂದ ಬರಬಹುದು ಅಥವಾ ಬೇರೆಯವರಿಗೆ ಸಿಕ್ಕಿದ್ನ ನೋಡಿ ಪರೋಕ್ಷವಾಗಿಯೂ ಬರಬಹುದು. ಇದ್ರಲ್ಲಿ ಸೆಲ್ಫ್ ಎಫಿಕೆಸಿ ಅನ್ನೋ ಕಾನ್ಸೆಪ್ಟ್ ಕೂಡ ಮುಖ್ಯ ಅಲ್ವಾ? ಬಹಳ ಮುಖ್ಯ. ಸೆಲ್ಫ್ ಎಫಿಕೆಸಿ ಅಂದ್ರೆ ನನ್ನಿಂದ ಈ ಕೆಲಸ ಮಾಡಕ್ಕೆ ಸಾಧ್ಯ ಅನ್ನೋ ನಮ್ಮ ನಂಬಿಕೆ. ಈ ನಂಬಿಕೆ ಜಾಸ್ತಿ ಇದ್ರೆ ನಾವು ಕಲಿಯೋಕೆ ಹೆಚ್ಚು ಪ್ರಯತ್ನ ಪಡ್ತೀವಿ, ಕಷ್ಟ ಬಂದ್ರೂ ಬಿಡಲ್ಲ. ಬಂಡೂರಾರ ಇನ್ನೊಂದು ಮುಖ್ಯ ಕಾನ್ಸೆಪ್ಟ್ ತ್ರಯಾತ್ಮಕ ಪರಸ್ಪರ ನಿರ್ಧಾರಕತೆ, ಟ್ರಯಾಡಿಕ್ ರೆಸಿಪ್ರೋಕಲ್ ಡಿಟರ್ಮಿನಿಸಮ್. ಅಂದ್ರೆ ನಮ್ಮ ವರ್ತನೆ, ಬಿಹೇವಿಯರ್, ನಮ್ಮ ವೈಯಕ್ತಿಕ ಅಂಶಗಳು, ಪರ್ಸನಲ್ ಫ್ಯಾಕ್ಟರ್ಸ್, ಆಲೋಚನೆ, ನಂಬಿಕೆ ಮತ್ತು ನಮ್ಮ ಪರಿಸರ, ಎನ್ವೈರನ್ಮೆಂಟ್, ಇವು 3 ಒಂದಕ್ಕೊಂದು ನಿರಂತರವಾಗಿ ಪ್ರಭಾವ ಬೀರ್ತಾ ಇರ್ತವೆ. ಓಕೆ, ಇದು ವರ್ತನೆವಾದದಿಂದ ಒಂದು ದೊಡ್ಡ ಹೆಜ್ಜೆ ಮುಂದೆ ಅನ್ಬಹುದು. ಯಾಕಂದ್ರೆ ಇದರಲ್ಲಿ ಆಂತರಿಕ ಮಾನಸಿಕ ಪ್ರಕ್ರಿಯೆಗಳಿಗೂ ಜಾಗ ಇದೆ.
ಟೋಲ್ಮನ್ ಅವರ ಸಂಜ್ಞಾ ಕಲಿಕೆ ಸೈನ್ ಲರ್ನಿಂಗ್ ಕೂಡ ಇದೇ ತರಹನಾ? ಹೌದು, ಟೋಲ್ಮನ್ ಕೂಡ ವರ್ತನೆವಾದಿ ಆದ್ರೂ ಕಾಗ್ನಿಟಿವ್ ಅಂಶಗಳನ್ನ ಸೇರಿಸಿದ್ರು. ಅವರನ್ನ ಉದ್ದೇಶಪೂರ್ವಕ ವರ್ತನೆವಾದಿ ಪರ್ಪೋಸಿವ್ ಬಿಹೇವಿಯರಿಸ್ಟ್ ಅಂತ ಕರೀತಾರೆ. ವರ್ತನೆ ಅನ್ನೋದು ಉದ್ದೇಶಪೂರ್ವಕ ಪರ್ಪೋಸಿವ್ ಮತ್ತೆ ಗುರಿ ನಿರ್ದೇಶಿತ ಗೋಲ್ ಡೈರೆಕ್ಟೆಡ್ ಅಂದ್ರು. ಅವರ ಆ ಇಲಿಗಳ ಪ್ರಯೋಗಗಳು? ಹೌದು, ಇಲಿಗಳು ಕೇವಲ ಯಾಂತ್ರಿಕವಾಗಿ ದಾರಿ ಕಲ್ತ್ಕೊಳ್ಳಲ್ಲ. ಅವು ತಮ್ಮ ಪರಿಸರದ ಒಂದು ಅರಿವಿನ ನಕ್ಷೆ ಕಾಗ್ನಿಟಿವ್ ಮ್ಯಾಪಿಯನ್ನ ಮನಸ್ಸಲ್ಲೇ ರಚಿಸಿಕೊಳ್ತವೆ ಅಂದ್ರು. ಅವರ ಸುಪ್ತ ಕಲಿಕೆ ಪ್ರಯೋಗಗಳಂತೂ ಬಹಳ ಫೇಮಸ್. ಲೇಟೆಂಟ್ ಲರ್ನಿಂಗ್ ಅಂದ್ರೆ ಪ್ರತಿಫಲ ಸಿಗದಿದ್ರೂ ಕಲಿಕೆ ನಡೀತಾನೇ ಇರುತ್ತೆ. ಆದ್ರೆ ಅದು ಹೊರಗೆ ಕಾಣಿಸೋದು ಯಾವಾಗಂದ್ರೆ ಅದಕ್ಕೆ ಏನಾದ್ರೂ ಕಾರಣ ಬಂದಾಗ ಅಥವಾ ಪ್ರತಿಫಲ ಸಿಕ್ಕಾಗ ಮಾತ್ರ. ಇದು ವರ್ತನೆ ವಾದಕ್ಕೆ ಅಂದ್ರೆ ಕಲಿಕೆಗೆ ರೀಇನ್ಫೋರ್ಸ್ಮೆಂಟ್ ಬೇಕೇ ಬೇಕು ಅನ್ನೋ ವಾದಕ್ಕೆ ದೊಡ್ಡ ಸವಾಲಾಗಿತ್ತು. ವಾವ್! ಅಂದ್ರೆ ಕಲಿಯೋಕೆ ರಿವಾರ್ಡ್ ಬೇಕಂತಿಲ್ಲ, ಆದ್ರೆ ಕಲ್ತಿದ್ದನ್ನ ತೋರ್ಸೋಕೆ ಬೇಕಾಗ್ಬಹುದು. ಇದು ಇಂಟ್ರೆಸ್ಟಿಂಗ್. ಕೊನೆಯದಾಗಿ ಕರ್ಟ್ ಲಿವಿನ್ ಅವರ ಕ್ಷೇತ್ರ ಸಿದ್ಧಾಂತ ಫೀಲ್ಡ್ ಥಿಯರಿದು ಬಗ್ಗೆ ಸ್ವಲ್ಪ ಹೇಳಿ. ಕರ್ಟ್ ಲೆವಿನ್ ಗೆಸ್ಟಾಲ್ಟ್ ಸೈಕಾಲಜಿಸ್ಟ್. ಅವ್ರ ವರ್ತನೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ವ್ಯಕ್ತಿಯನ್ನ ಪರ್ಸನ್ ಮತ್ತು ಆ ವ್ಯಕ್ತಿ ಆ ಕ್ಷಣದಲ್ಲಿ ಗ್ರಹಿಸುವ ಮಾನಸಿಕ ಪರಿಸರ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟನ್ನ ಒಟ್ಟಿಗೆ ಸೇರಿಸಿ ನೋಡಬೇಕು ಅಂದ್ರು. ಅದನ್ನ ಅವರು ಜೀವನ ಕ್ಷೇತ್ರ ಅಂತ ಕರೆದ್ರು. B=F(P) ಅಂತ ಒಂದು ಫಾರ್ಮುಲಾ ಇದೆಯಲ್ಲ? ಹೌದು, ಬಿಹೇವಿಯರ್ ಇಸ್ ಅ ಫಂಕ್ಷನ್ ಆಫ್ ದ ಪರ್ಸನ್ ಅಂಡ್ ದ ಎನ್ವೈರ್ನ್ಮೆಂಟ್. ಈ ಲೈಫ್ ಸ್ಪೇಸ್ನಲ್ಲಿ ನಮ್ಮ ಗುರಿಗಳಿರ್ತವೆ. ಆ ಗುರಿಗಳ ಕಡೆಗೆ ನಮ್ಮನ್ನ ತಳ್ಳುವ ಶಕ್ತಿಗಳು ವೆಕ್ಟರ್ಸ್ ಡ್ರೈವಿಂಗ್ ಫೋರ್ಸಸ್, ನಮ್ಮನ್ನ ತಡೆಯುವ ಶಕ್ತಿಗಳು ರಿಸ್ಟ್ರೈನಿಂಗ್ ಫೋರ್ಸಸ್ ಮತ್ತೆ ಅಡೆತಡೆಗಳು ಬ್ಯಾರಿಯರ್ಸ್ ಎಲ್ಲವೂ ಇರ್ತವೆ. ಇವುಗಳ ನಡುವೆ ಆಗೋ ಸಂಘರ್ಷವೇ ಕಾನ್ಫ್ಲಿಕ್ಟ್ ನಮ್ಮ ವರ್ತನೆಯನ್ನ ನಿರ್ಧರಿಸುತ್ತೆ. ಇದು ಒಂಥರ ಸೈಕಾಲಜಿ ಮತ್ತೆ ಸೋಷಿಯಾಲಜಿಯನ್ನು ಸೇರಿಸೋ ಪ್ರಯತ್ನ. ಅದ್ಭುತ. ಇಂದು ನಾವು ಕಲಿಯುವವರ ವಿಕಾಸದ ಹಾದಿಯನ್ನ ನೋಡಿದ್ವಿ. ದೈಹಿಕ ಬೆಳವಣಿಗೆಯಿಂದ ಶುರುವಾಗಿ ಆಟದ ಮೂಲಕ ಸೋಷಲ್ ಸ್ಕಿಲ್ಸ್ ಬೆಳೆಯೋದು, ಪಿಯಾಜೆ ಹೇಳದ ಹಾಗೆ ಯೋಚನಾ ಸಾಮರ್ಥ್ಯ ಹಂತ ಹಂತವಾಗಿ ವಿಕಾಸ ಆಗೋದು, ಆಮೇಲೆ ಬುದ್ಧಿಶಕ್ತಿ ಬಗ್ಗೆ ಬೇರೆ ಬೇರೆ ಸಿದ್ಧಾಂತಗಳು, ಒಂದೇ ಫ್ಯಾಕ್ಟರಿಂದ ಮಲ್ಟಿಪಲ್ ಇಂಟೆಲಿಜೆನ್ಸ್ವರೆಗೂ, ಕೊನೆಗೆ ಕಲಿಕೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಹಲವು ದೃಷ್ಟಿಕೋನಗಳು. ವರ್ತನೆವಾದದ ಸ್ಟಿಮ್ಯುಲಸ್ ರೆಸ್ಪಾನ್ಸಿಂದ ಹಿಡಿದು ಬಂಡೂರ, ಟೋಲ್ಮನ್, ಲೆವಿನ್ ಥರದವರು ಹೇಳಿದ ಕಾಗ್ನಿಟಿವ್ ಪ್ರಾಸೆಸ್ ಮತ್ತೆ ಸೋಷಿಯಲ್ ಕಾಂಟೆಕ್ಸ್ಟ್ನ ಪಾತ್ರದವರೆಗೆ. ಹೌದು, ಈ ಇಡೀ ಪಯಣ ನಿಜಕ್ಕೂ ಕಲಿಯುವರ ಜಗತ್ತು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಇದರ ಆಧಾರದ ಮೇಲೆ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಈಗ ನಾವು ಕಲಿಕೆ ಮತ್ತು ಬೋಧನೆಯನ್ನ ಹೆಚ್ಚು ಎಫೆಕ್ಟಿವ್ ಮಾಡಬೇಕು ಅಂದಾಗ ಕೇವಲ ಹೊರಗಿನಿಂದ ಕಾಣೋ ವರ್ತನೆಯನ್ನ ಅಳೆಯೋದು, ಅದನ್ನ ಬದಲಾಯಿಸೋದು ಎಷ್ಟು ಮುಖ್ಯ? ಅಥವಾ ಅದರ ಹಿಂದೆ ಇರೋ ಕಲಿಯುವವರ ಆಂತರಿಕ ಜಗತ್ತು ಅಂದ್ರೆ ಅವರ ಯೋಚನೆಗಳು, ನಂಬಿಕೆಗಳು, ಫೀಲಿಂಗ್ಸ್, ಮೋಟಿವೇಶನ್ ಮತ್ತೆ ಅವರು ಬಂದಿರೋ ಸೋಷಿಯಲ್ ಕಲ್ಚರಲ್ ಪರಿಸರ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಮುಖ್ಯನಾ? ಈ ಸಿದ್ಧಾಂತಗಳ ಬೆಳಕಿನಲ್ಲಿ ನಿಜವಾದ ಕಲಿಕೆಗೆ ಯಾವುದು ಹೆಚ್ಚು ಮುಖ್ಯ ಅಂತ ಅನಿಸುತ್ತೆ? ಖಂಡಿತ, ಇದೊಂದು ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ. ಈ ವಿಸ್ತೃತ ಚರ್ಚೆಯಲ್ಲಿ ನಮ್ಮೊಂದಿಗೆ ಭಾಗಿಯಾದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.